ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ಪಾಪು ವೆಯ್ಟ್ ಗೇನ್ ಆಗ್ತಿಲ್ವಾ? ವೆಯ್ಟ್ ಗೇನ್ ಆಗೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಪಾಪು ವೆಯ್ಟ್ ಗೇನ್ ಆಗುತ್ತೆ, ತುಂಬ ಸಣ್ಣ ಅಂತ ಹೇಳ್ತಿರೋ ಅವ್ರಿಗೆ ಒಂದು ಸಿಂಪಲ್ ಸ್ಟೆಪ್ನ ಫಾಲೋ ಮಾಡಿದರೆ ಪಾಪು ವೆಯ್ಟ್ ಗೇನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ, ಪೇಪರ್ ಅವಲಕ್ಕಿ, ಬಾದಾಮಿ, ಖರ್ಜೂರ ಮತ್ತು ಗೋಡಂಬಿ, ಈ 4 ಐಟಮ್ಗಳನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು 2 ಅವರ್ಸು ನೆನೆಸಿಟ್ಟಿದ್ದೀವಿ. ಈ ನೆನೆಸಿಟ್ಟಿರೋ ಅವಲಕ್ಕಿನ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. 4 ಐಟಮ್ಗಳನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಪಾಪುಗಳಿಗೆ ಸ್ಮೂತ್ಲಿ ಇರಬೇಕು, ಏಕೆ ಅಂತಂದರೆ ನಿಮಗೆ ಗೊತ್ತಲ್ವಾ, ಪಾಪುಗಳ ಗಂಟಲು ತುಂಬ ಸಣ್ಣ ಇರುತ್ತೆ. ಅದರಿಂದ ಸ್ಮೂತಾಗಿದ್ದರೆ ಪಾಪುಗಳಿಗೆ ಒಳ್ಳೆಯದು. ಇವಾಗ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಮೂತಾಗಿ ರುಬ್ಕೊಂಡಿದ್ದೀವಿ. ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು, ಚಿಕ್ಕ ಬಾಣಲಿಗೆ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ರುಬ್ಕೊಂಡಿರೋ ಮಿಶ್ರಣನ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊತಾ ಹೋಗೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳೋಣ. ಇದರಿಂದ ಮಕ್ಕಳಿಗೆ ಹೆಲ್ತಿಯಾಗಿರೋ ಫುಡ್ಡು ಹೌದು ಇದು. ಅದರ ಜೊತೆಗೆ ವೆಯ್ಟ್ ಗೇನ್ ಆಗೋದಕ್ಕೂ ಸಹಾಯನ ಮಾಡುತ್ತೆ. ನಿಮ್ಮ ಪಾಪು ತುಂಬ ಸಣ್ಣ ಅಂತ ಚಿಂತೆ ಮಾಡೋದು ಬೇಡ. ಏಕೆ ಅಂತಂದರೆ ನಿಮಗೆ ಗೊತ್ತಲ್ವಾ, ಪಾಪುಗಳಿಗೆ ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು ಅಂತ ಪ್ರತಿಯೊಬ್ಬ ತಾಯಿಗೂ ಸಹ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಅದನ್ನ ನಾವು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಹೀಗೆ ವೆಯ್ಟ್ ಗೇನ್ ಆಗೋದಕ್ಕೆ ಮಕ್ಕಳುಗಳಿಗೆ ಮಧ್ಯಾಹ್ನ ಟೈಮ್ ಆಗಿರ್ಬೋದು, ಬೆಳಿಗ್ಗೆ ಟೈಮ್ ಆಗಿರ್ಬೋದು, ಸಂಜೆ ಟೈಮ್ ಆಗಿರ್ಬೋದು, ಏನಾದ್ರು ಒಂದು 9 ತಿಂಗಳು ತುಂಬಿರೋ ಮಕ್ಕಳುಗಳಿಗೆ ಕೊಡ್ತಾ ಹೋಗಿ. 3 ಟೈಮ್ಸು ಕೊಡೋದ್ರಿಂದ ಮಕ್ಕಳು ವೆಯ್ಟ್ ಗೇನು ಹಾಕ್ತಾ ಬರ್ತಾರೆ. ಇಲ್ಲ ಅಂತಂದರೆ ಅವರು ಸಣ್ಣ ಇರೋದು ನಿಮಗೆ ಕಾಣಿಸುತ್ತೆ. ತುಪ್ಪನ ನೋಡಿ ಫ್ರೆಂಡ್ಸ್, ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡ್ವಿ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಸಾಕು. ಬೇಯಿಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ತುಪ್ಪ ಹಾಕೋದ್ರಿಂದನೂ ಮಕ್ಕಳು ಹೆಲ್ತಿಯಾಗಿರ್ತಾರೆ. ನಿಮಗೆ ಗೊತ್ತಿರ್ಬೋದು, ಮಕ್ಕಳು ಬೆಳವಣಿಗೆಗೆ ನಾವು 3 ಟೈಮ್ಸು ತಿನ್ನಿಸೋದ್ರಿಂದ ಮಕ್ಕಳು ಬೇಗ ಬೆಳವಣಿಗೆನ ಹೊಂದುತ್ತಾರೆ. ಮತ್ತು ಆವಾಗವಾಗ ಈ 9 ತಿಂಗಳು ತುಂಬಾದ್ಮೇಲೆ 3 ಟೈಮ್ಸು ಸಹ ಸ್ವಲ್ಪ ನೀರನ್ನ ಕುಡಿಸ್ತಾ ಬನ್ನಿ. ಬೇಸಿಗೆ ಆಗಿರೋದ್ರಿಂದ